ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಇಷ್ಟು ದಿನ ಮದುವೆ ಯಾವಾಗ ಅಂತ ವೇಟ್ ಮಾಡ್ತಾ ಇದ್ವಿ. ಫೈನಲಿ ನಾಳೆನೇ ಮದುವೆ ಇರೋದು. ಹಾಗೆ ಇವತ್ತು ನಮ್ಮ ಮನೇಲಿ ಏನೇನು ಫಂಕ್ಷನ್ಗಳಿದೆ ಅಂತಂದರೆ, ಬೆಳಗ್ಗೆ ಅಂದ್ರ ತರೋದು ಅಂತ ಮಾಡ್ತೀವಿ. ಅದಾದಮೇಲೆ ಇದು ಸುಣ್ಣದ ಜೋರು ಬಿಡೋದು, ಇಲ್ಲಾಂದ್ರೆ ಚಟ್ ಬಡಿಯೋದು, ಆ ಫಂಕ್ಷನ್ ಇದೆ. ಅದಾದಮೇಲೆ ಹಳದಿ ಇದೆ. ಆಮೇಲೆ ಇದು ನಮ್ಮ ಮನೆಗೆ ಇಲ್ಲಿ ವೀರಭದ್ರ ದೇವ್ರನ್ನ ವೆಲ್ಕಮ್ ಮಾಡ್ತೀವಿ. ಅದು ಮೆರವಣಿಗೆ ಇರುತ್ತೆ. ಅದು 5 hours ಮೆರವಣಿಗೆ ಇದೆ ಅಂತೆ. ಅದಾದಮೇಲೆ ಸಂಜೆ ಎಂಗೇಜ್ಮೆಂಟ್ ಇರೋದು. ಸೊ ಇಷ್ಟು ಪ್ರೋಗ್ರಾಮ್ ಇದೆ. ಬನ್ನಿ ಇವತ್ತು ಪ್ರೋಗ್ರಾಮ್ಸ್ ಎಲ್ಲ ಹೇಗೆ ನಡೀತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಾ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಮ್ಮ ಮನೇಲಿ ಅವತ್ತಿನ ದಿನವೇ ತುಂಬ ಫಂಕ್ಷನ್ಗಳಿತ್ತು. ಫಸ್ಟು ಅಂದ್ರ ತರೋದು, ಆಮೇಲೆ ಚೆಕ್ ಬಡಿಯೋದು, ದೇವ್ರನ್ನ ಕರ್ಕೊಂಬರೋದು, ಮದುಮಗನ್ನ ಮಾಡೋದು. ಸೊ ಇವೆಲ್ಲ ಫಂಕ್ಷನ್ ಹೇಗೆ ಆಗುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಬೆಳಗ್ಗೆ ಫಂಕ್ಷನ್ಗೆ ಈ ಥರ ಸಾರಿ ಉಟ್ಕೊಂಡು ರೆಡಿಯಾಗಿದ್ದೆ. ಅವತ್ತಿನ ದಿನ ಅಂತೂ ಎಲ್ಲರೂ ತುಂಬಾ ಬ್ಯುಸಿ ಇದ್ವಿ. ಸೊ ನೋಡ್ಬೋದು, ಬೆಳಗ್ಗೆ ರೆಡಿ ಆದ ತಕ್ಷಣ ಇಲ್ಲಿ ಫಸ್ಟು ತೋರಣ ಪೋಣಿಸ್ತಾ ಇದ್ವಿ ಬಾಗಿಲಿಗೆ. ಹಾಗೆ ಇಲ್ಲಿ ಮನೇಲಿರುವ ಒಂದು ಫೋಟೋ ಫ್ರೇಮ್ಗೆಲ್ಲನೂ ಹೊಸ ಹೂವಿನ ಹಾರ ಆಗ್ತಾಯಿದೆ. ಇವತ್ತಿನ ಫಸ್ಟ್ ಫಂಕ್ಷನ್ ಬಂದು ಅಂದ್ರ ಪೂಜೆ ಮಾಡೋದಿತ್ತು. ಇವಾಗ ನೋಡ್ತಾ ಇದ್ದೀರಲ್ಲ, ಇದನ್ನು ಅಂದ್ರ ಸೊಪ್ಪು ಅಂತ ಹೇಳ್ತೀವಿ. ಇದನ್ನು ತೊಗೊಂಡೋಗಿ ಮನೆ ಮುಂದೆ ಅಂದ್ರ ಹಾಕಿರ್ತಾರಲ್ಲ, ಅದ್ರ ಮೇಲೆ ಹಾಕಬೇಕು. ಹಾಕಿ ಅಂದ್ರ ಪೂಜೆ ಮಾಡಬೇಕು. ನಮ್ಮ ಕಡೆ ಅದನ್ನು ಅಂದ್ರ ಅಂತ ಹೇಳ್ತೀವಿ, ಮನೆ ಮುಂದೆ ಹಾಕಿರ್ತಾರಲ್ಲ. ಸೊ ನಿಮ್ಮ ಕಡೆ ಅದನ್ನು ಚಪ್ರ ಎಲ್ಲ ಅಂತ ಹೇಳ್ತೀರ ಅನ್ಸುತ್ತೆ, ಚಪ್ರ ಪೂಜೆ ಎಲ್ಲ ಹೇಳ್ತಿರಲ್ಲ. ಅದ್ರಂಗೆ ನಮ್ಮ ಕಡೆ ಅದನ್ನು ಅಂದ್ರ ಪೂಜೆ ಅಂತ ಹೇಳ್ತೀವಿ. ಮದುಮಗನ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಪ್ರೋಗ್ರಾಮ್ ಇದನ್ನು ಮಾಡಬೇಕು. ಇದನ್ನು ಅಂದ್ರ ಪೂಜೆ ಅಂತ ಹೇಳ್ತೀವಿ. ಸೊ ಇವಾಗ ನೋಡ್ಬೋದು 5 ಜನನ ಕೂಡಿಸಿದ್ದಾರೆ. ಇವಾಗ ಇವರು 5 ಜನನು ಈ ಸೊಪ್ಪನ್ನ ತೊಗೊಂಡೋಗಿ ಅಂದ್ರದ ಮೇಲೆ ಹಾಕಿ ಪೂಜೆ ಮಾಡಬೇಕು. ಆ ಕಡೆ ಅವರು ಅಂದ್ರ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾವಿಲ್ಲಿ ಕ್ವಿಕ್ಕಾಗಿ ಫೋಟೋಶೂಟ್ ಮಾಡ್ಕೊತಾ ಇದ್ವಿ. ಅಂದ್ರ ಪೂಜೆ ಎಲ್ಲ ಮುಗಿದ್ಮೇಲೆ ಇವಾಗ ಇಲ್ಲಿ ಸೆಕೆಂಡ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಇದಕ್ಕೆ ಸುಣ್ಣದ ಜೋರು ಬಿಡೋದು, ಹಾಗೆ ಚಟ್ ಬಡಿಯೋದು ಅಂತ ಹೇಳ್ತಾರೆ. ವೈಟ್ ಕಲರ್ ಏನು ನೋಡ್ತಾ ಇದ್ದೀರಲ್ಲ ನೀವು, ಇದು ಸುಣ್ಣ ಮತ್ತು ನೀರು ಕಲಸಿದ್ದಾರೆ. ಹಾಗೆ ಇನ್ನೊಂದು ಮೆರೂನ್ ಕಲರ್ ನೋಡ್ತಾ ಇದ್ದೀರಲ್ಲ, ಅದರಲ್ಲಿ ಸುರ್ಮ ಮತ್ತು ನೀರು ಕಲಸಿದ್ದಾರೆ. ಸುಣ್ಣದ ಜೋರು ಯಾಕೆ ಬಿಡ್ತಾರೆ? ಇದು ಹಿರಿಯರ ಸಂಪ್ರದಾಯ. ಮನೆಯಲ್ಲಿ ಕಂಕಣ ಕಾರ್ಯ ನೆರವೇರಿದಂತೆ ಇದು ಕಾರ್ಯ. ನಮ್ಮ ಕಡೆ ಇದು ಸುಣ್ಣದ ಜೋರು ಮತ್ತು ಚಟ್ ಬಡಿಯೋದು ಯಾಕೆ ಮಾಡ್ತಾರೆ ಅಂತಂದರೆ, ಸೊ ಓಕೆ ಇವ್ರ ಮನೆಯಲ್ಲಿ ಒಂದು ಮದುವೆ ಆಗಿದೆ ಇವಾಗ ರೀಸೆಂಟಾಗಿ ಅಂತ ಗೊತ್ತಾಗಬೇಕು ಅಂತ ಹೇಳಿ ಈ ಥರ ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಸೊ ಇವಾಗ ನೆಕ್ಸ್ಟು ಸುಣ್ಣದ ಜೋರು ಬಿಟ್ಟು ಬಂದ ಮೇಲೆ ಸೊ ನೋಡ್ಬೋದು, ಈ ಥರ ಮನೆ ಸುತ್ತ ಇಲ್ಲಾಂದರೆ ಕಾಂಪೌಂಡ್ ಸುತ್ತ ಸೊ ಈ ಕೈಯಿಂದ ಈ ಥರ ಚಟ್ ಬಡಿಯೋದು ಅಂತ ಮಾಡ್ತಾರೆ. ಸುಣ್ಣದ ಜೋರು ಮತ್ತು ಚಟ್ ಬಡ್ದು ಬಂದಮೇಲೆ ಇಲ್ಲಿ ನಮ್ಮನ್ನ ಅಂದ್ರದಲ್ಲಿ ಕೂಡಿಸಿ ನಮಗೂ ಕೂಡ ಅರಿಶಿನ ಹಚ್ಚಿ ನೀರು ಹಾಕಿ ಆಮೇಲೆ ಹೊಸ ಬಟ್ಟೆ ಕೊಡ್ತಾರೆ. ಸೊ ತವ್ರ ಮನೆಯಿಂದ ಹೊಸ ಬಟ್ಟೆ ಮತ್ತು ಉಡುಗೊರೆ ಕೊಡ್ತಾರೆ. ನಮಗೆ ನೀರು ಹಾಕಿ ಹೊಸ ಬಟ್ಟೆ ಕೊಡ್ತಾರೆ. ಅವ್ರು ಕೊಟ್ಟಿರೋಂಥ ಹೊಸ ಬಟ್ಟೆ ಎಲ್ಲ ಉಟ್ಕೊಂಡ್ಬಂದ್ವಿ. ಸೊ ಉಟ್ಕೊಂಡ್ಬಂದ್ಮೇಲೆ ಇವಾಗ ನನಗೆ ಇಲ್ಲಿ ಉಡೋಕೆ ಹಾಕ್ತಾ ಇದ್ದಾರೆ, ನೋಡ್ಬೋದು.
ಆ ಫಂಕ್ಷನ್ ಮುಗಿದ್ಮೇಲೆ ನೆಕ್ಸ್ಟು ಹಳದಿ ಫಂಕ್ಷನ್ ಸ್ಟಾರ್ಟ್ ಆಯಿತು. ನಾನು ಕೂಡ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ಕೊಂಡು ಬಂದೆ. ಸೊ ನಮ್ಮ ಕಡೆ ಹಳದಿ ಫಂಕ್ಷನ್ನ ಮದುಮಗ ಮಾಡೋದು ಅಂತ ಹೇಳ್ತಾರೆ. ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಅಷ್ಟರಲ್ಲಿ ನಾವು ಕೂಡ ಬೇಗ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಂದ್ವಿ. ಸೊ ನಮ್ಮ ಮನೇಲಿ ಅವತ್ತಿನ ದಿನ ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಸ್ ಇರೋದ್ರಿಂದ ಸೊ ಎಲ್ಲನೂ ಸ್ವಲ್ಪ ಬೇಗ ಫಂಕ್ಷನ್ ಮಾಡಬೇಕಾಯಿತು. ಅಮೃತ ವಚನ ಅದು ನಮಸ್ಕಾರ ಹಳದಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇವಾಗ ನೆಕ್ಸ್ಟ್ 4th ಪ್ರೋಗ್ರಾಮಿಗೆ ರೆಡಿ ಆದ್ವಿ. ಸೊ ನಮ್ಮ ಮನೇಲಿ ಹೊಸ ವೀರಭದ್ರ ದೇವ್ರನ್ನ ಮಾಡಿಸಿದ್ರು. ಹಳೆ ದೇವರು ಸ್ವಲ್ಪ ಮುಕ್ಕಾಗಿತ್ತು, ಅದಕ್ಕೋಸ್ಕರ ಹೊಸದನ್ನ ಮಾಡಿಸಿದ್ರು. ಸೊ ಹೊಸ ದೇವ್ರು ಮಾಡಿಸಿದಾಗ ಹಾಗೆ ದೇವ್ರನ್ನ ತಂದು ಮನೆಗೆ ಇಟ್ಕೊಳಕ್ಕೆ ಬರಲ್ಲ, ಅದಕ್ಕೆ ತುಂಬ ಪದ್ಧತಿಗಳು ಆ ಥರ ಇದೆ ಅಂತೆ. ಅದಕ್ಕೆ ಮನೆಗೆ ದೇವ್ರನ್ನ ಕರ್ಕೊಂಬರ್ಬೇಕಾದ್ರೆ ಪುರೋಹಿತರನ್ನ ಕರೆಸಿ ಪುರೋಹಿತಿಕೆ ಮಾಡಿಸಿ ದೇವ್ರಿಗೆ ಅಭಿಷೇಕ ಎಲ್ಲ ಮಾಡಿ ಆಮೇಲೆ ಮನೆಗೆ ಕರ್ಕೊಂಬರ್ತಾರೆ. ಮನೆ ದೇವ್ರು ಏನಾದರೂ ವೀರಭದ್ರ ದೇವ್ರು ಆಗಿದ್ರೆ ಯೂಶ್ವಲಿ ಗುಗ್ಗಳ ಮದುವೆ ಅಂತ ಮಾಡ್ತಾರೆ. ಬಟ್ ಇದು ನಮ್ಮ ಮನೇಲಿ ಮಾಡಿದ್ದು ಗಂಗೆ ಸ್ಥಳ ಅಂತ ಮಾಡಿದ್ರು. ಈ ಥರ ಪುರುವಂತಿಕೆ ಮಾಡಬೇಕಾದ್ರೆ ಒಬ್ಬೊಬ್ರು ಮೈಯಲ್ಲಿ ಅವ್ರಿಗೆ ಗೊತ್ತಿರ್ಲಾರ್ದಂಗೆ ಮೈಯಲ್ಲಿ ದೇವ್ರು ಬರುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಶಸ್ತ್ರ ಹಾಕ್ತಾ ಇದ್ದಾರೆ, ಇಲ್ಲಿ ನಾಲ್ಗೆಗೆ ಶಸ್ತ್ರ ಹಾಕ್ತಾ ಇದ್ದಾರೆ. ಇವಾಗ ಇಲ್ಲಿ ಮದುಮಗ ಮತ್ತು ಮದುಮಗಳಿಗೆ ಮತ್ತು ಹುಡುಗನ ಅಪ್ಪ ಅಮ್ಮಂಗೆ ಹಿಂದೆ ದೇವ್ರು ಹಿಡ್ಕೊಂಡವ್ರಿಗೆ ಸೊ ಇವ್ರಿಗೆ ಕಂಪಲ್ಸರಿ ಶಸ್ತ್ರ ಹಾಕ್ಸ್ಕೋಬೇಕಾಗಿತ್ತಂತೆ. ಇವಾಗ ಇಲ್ಲಿ ಅವ್ರಿಗೆ ಎಲ್ಲರಿಗೂ ಶಸ್ತ್ರ ಹಾಕ್ತಾ ಇದ್ದಾರೆ.
ब्रह्मणे च नमो गिरीशाय च शपविष्टाय च नमो मेजिष्टुमाय च यजमते च नमो रस्वाय च वामन. ಇವಾಗ ಎಲ್ಲ ದೇವರಿಟ್ಟು ಇಲ್ಲಿ ಅಭಿಷೇಕ ಮಾಡ್ತಿದ್ದಾರೆ. ಅಭಿಷೇಕ ಮಾಡಿ ಮತ್ತೆ ಪೂಜೆ ಮಾಡಿ ಆಮೇಲೆ ಮನೆಗೆ ಕರ್ಕೊಂಡು ಹೋಗಬೇಕು. ಓಂ ಹರ 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 ಸೋಮ ಶರ್ಮ ಶರ್ಮ ಹರಿ ಹತ್ತು ಬಾಬಾ ವರ್ಷಿತಮಾಯ ಬ್ರಹ್ಮರಾಜನ ಹೋಳ ಮಾಡಿತಮಾಯ ಹರಿ ಹತ್ತು ಬಾಬಾ ವರ್ಷಿತಮಾಯ ಬ್ರಹ್ಮರಾಜನ ಹೋಳ ಮಾಡಿತಮಾಯ ಇವಾಗ ಇಲ್ಲಿ ದೇವ್ರದ್ದು ಅಭಿಷೇಕ ಎಲ್ಲ ಮುಗಿದ್ಮೇಲೆ ದೇವ್ರನ್ನ ಕರ್ಕೊಂಡು ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ವಿ. ಸೊ ಇವಾಗ ಇಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಕರೆದು ಶಸ್ತ್ರ ಹಾಕ್ತಾ ಇದ್ದಾರೆ. ತಂದು ಒಳಗಿಡಿ